ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧರಿಸಿದವರು ಕೆಪಿಸಿಸಿಗೆ ಅಧ್ಯಕ್ಷರಾಗ್ತಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಈಶ್ವರ ಖಂಡ್ರೆ ಯಾರಾದರೂ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಬಯಸಿದರೆ ಹೈಕಮಾಂಡ್ ಪರಿಗಣಿಸಿ ಅಳೆದು ತೂಗಿ ನೋಡುತ್ತೆ ಅದನ್ನು ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತಕ್ಕೆ ಅಂತ ಇವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ಅದನ್ನು ಪರಿಗಣಿಸ್ಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತಕ್ಕೆ ಅಂತ ಇವರು ಅಧ್ಯಕ್ಷರಾಗ್ತಾರೆ. ಸಂಸತ್ನಲ್ಲಿ ವಿಜಯಪುರದ ಹೊನವಾಡ ಹೆಸರು ಪ್ರಸ್ತಾಪ ವಿಚಾರ ಆಗಿದೆ. ಈ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧವಾಗಿ ಎಂ ಬಿ ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಹಲ್ ಬಾಗಾಯತ್ ಇರೋದು ಹೊನವಾಡ ಅಂತ ತಪ್ಪಾಗಿ ನಮೂದಾಗ್ಬಿಟ್ಟಿದೆ. ಮಹಲ್ ಬಾಗಾಯತ್ ಅಂತ ಇರೋದು ಹೊನವಾಡ ಅಂತ ತಪ್ಪಾಗಿ ನಮೂದಾಗ್ಬಿಟ್ಟಿದೆ. ಇದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಪ್ಪಾಗಿ ಹೇಳಿದ್ದಾರೆ. ಹೊನವಾಡದಲ್ಲಿ 5 ಸ್ಟಾರ್ ಹೋಟೆಲ್ ಮಾಡೋದಕ್ಕಾಗುತ್ತಾ? ಹೊನವಾಡದಲ್ಲಿ ಹೋಗಿ 5 ಸ್ಟಾರ್ ಹೋಟೆಲ್ ಮಾಡೋಕ್ಕಾಗುತ್ತಾ? 12,000 ಎಕರೆ ಜಿಲ್ಲೆಯಲ್ಲಿ ವಕ್ಫ್ ಇಂಡೀಕರಣ ಮಾಡಿದ್ದಾರೆ. ಅಲ್ಲಿ ಲ್ಯಾಂಡ್ ಗ್ರ್ಯಾಂಡ್ ಮೇಲೆ ಹಂಚಿದ್ದೇವೆ. ಅದು ಲ್ಯಾಂಡ್ ಗ್ರ್ಯಾಂಟ್ ಮೇಲೆ ಹಂಚಿದ್ದೇವೆ ನಾವು. ನಾನು ಮೊದಲೇ ಹೇಳಿದ್ದೇನೆ, ತೇಜಸ್ವಿ ಸೂರ್ಯ ಅಮಿತ್ ಶಾ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂಥೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ನ್ಯಾಯಯುತ ತೀರ್ಮಾನವನ್ನು ಕೊಡ್ತಾರೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಈ ಹಿಂದೆ ಅವರೇ BJP ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿ ನಿಮ್ಮ ನಖ್ವಿಯವರಿದ್ದಾಗ ಇವರನ್ನೇ ಎಲ್ಲವನ್ನ ಕೂಡ ಅದಕ್ಕೆ ವಕ್ಫ್ ಹ್ಯಾಂಗ್ ಸ್ಟ್ರೆಂಗ್ತನ್ ಮಾಡಬೇಕು, ಕಂಪ್ಯೂಟರೈಸ್ ಹೆಂಗೆ ಮಾಡಬೇಕು, ಅದನ್ನು ಆಫೀಸಸ್ ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಹಿಂದೆ ನಾನು ಕೂಡ ರಿಲೀಸ್ ಮಾಡಿದ್ದೆ. ಆಮೇಲೆ ನಿಮ್ಮ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ವಿಧಾನಸಭೆಯಲ್ಲಿ ಇವತ್ತು 1 ಗಂಟೆಗಳ ಕಾಲ ವಕ್ಫ್ನಲ್ಲಿ ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರು. ಈಗ ಮೊನ್ನೆನೂ ಕೂಡ ತಾವು ನೋಡಿದ್ದೀವಿ, ತಾವು ಕೂಡ ಗೊತ್ತಿದೆ, ಅಮಿತ್ ಶಾ ಅವರು ಹೊನವಾಡ ವಿಚಾರ ಮಾತಾಡ್ತಾರೆ. ಹೊನವಾಡದಲ್ಲಿ ಏನಾಗಿದೆ 1500 ಎಕರೆ ರೈತರದ್ದು ಅಂತ ತಪ್ಪಾಗಿ ಇವತ್ತು ದಿವಸ ಮಾಲ್ ಬಗಾಯಿತ್ ಆಗಿದ್ದನ್ನು ಒಬ್ಬ ಗೃಹ ಸಚಿವರು ಮಾಹಿತಿ ಇರಲ್ವ ಅವ್ರಿಗೆ? ಮಾಹಿತಿ ಇರಂಗಿಲ್ವ ಅವ್ರಿಗೆ? ತಪ್ಪಾಗಿತ್ತು. ಒಂದು ಎಕರೆನೂ ಕೂಡ ಹೊನವಾಡದಾಗ ಹೋಗಿದ್ಯಾ? ಹೋಗಿಲ್ಲ. ಅದನ್ನಲ್ಲಿ ಲೋಕಸಭೆಯಲ್ಲಿ ಹೇಳ್ತಾರೆ ಅಮಿತ್ ಶಾ ಅವರು. ಅಂದರೆ ಯಾವ ರೀತಿ ಜನರನ್ನ ಮರಳು ಮಾಡುವಂಥದ್ದು. ಎರಡನೇದಾಗಿ ತೇಜಸ್ವಿ ಸೂರ್ಯ ಹೇಳ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ 15,000 ಎಕರೆ ಭೂಮಿ ಇವತ್ತು ವಕ್ಫ್ದಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 15,000 ಎಕರೆ ವಕ್ಫ್ನವ್ರು ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಇಂಡೀಕರಣ ಮಾಡಿಲ್ಲ ಡಾಕ್ಯುಮೆಂಟ್ಸು. ನಾವು ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ ಆಮೇಲೆ ಇನ್ನಿತರ ಲ್ಯಾಂಡ್ ಇದರಲ್ಲಿ ಎಲ್ಲನೂ ಕೂಡ ಜನರಿಗೆ ಹಂಚಿದ್ದೀವಿ. ಅದನ್ನು ಕೂಡ ಮುಟ್ಟೋದಿಲ್ಲ ಅಂತ